ನಮಸ್ಕಾರಿ ತಿಂಡಿ ಮಂದಿಗೆ. ಇವತ್ತ ನಮ್ಮ RCB ವರ್ಸಸ್ RR ಮ್ಯಾಚ್ ಐತಿ. RCB ವರ್ಸಸ್ RR ಮ್ಯಾಚ್ ಅನ್ನೋಕ್ಕಿಂತ ನಮ್ಮ ಹಿಂದಿನ ಮ್ಯಾಚ್ ಹೆಂಗ್ ಆಡಿದ್ವಿ ಏನು ಆಡಿದ್ವಿ ಅಂತ ಒಂದು ಸ್ವಲ್ಪ ಹೇಳ್ತೀನಿ ಬರ್ರಿ. ಯಾಕಪ್ಪ ಅಂದ್ರೆ ಬನ್ನಿ ಮ್ಯಾಚ್ನಾಗೆ ಏನು ಮಾತಾಡ್ಬೇಕು ಏನು ಬಿಡ್ಬೇಕು. ನಮ್ಮ RCB ಟೀಮ್ ಸೋತ್ಗಟನ ಏನು ಒಂದು ತೆಲೆಗ ಒಳ್ಳೆನ ಒಲು ನಮ್ಮ ಯಾಕಪ್ಪ ಅಂದ್ರೆ ಒಂದೇ ಸಮಯ ಸೋತ್ಗಟ ಗುಜರಾತ್ ಕೂಡ ಏನು ಸೋತ್ರಲ್ರಿ. ಆದ ಸೋತ್ಗಟನ ಒಳ್ಳೆ ರಿಟರ್ನ್ ನಮ್ಮ ಬೆಂಗಳೂರು ಸ್ಟೇಡಿಯಮ್ದಾಗ ಕಂಬ್ಯಾಕ್ ಮಾಡ್ತಾರೆ. ಆ RCB ಫ್ಯಾನ್ಸಿಗೆ ನೋವು ಉಂಟು ಮಾಡಲ್ಲ, ಈ ಕಡೆ ಮಾಡ್ತಾರಂತ ಮಾಡಿದ್ವಿ. ಆದ್ರೆ ಈ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಹಿಂಗಾತು. ಆ ಮ್ಯಾಚ್ ಡೆಲ್ಲಿ ವರ್ಸಸ್ RCB ಮ್ಯಾಚ್ ಇತ್ತಲ್ರಿ ಅವತ್ತು, ಅದು ಮಾತ್ರ ತಲೆಗೆ ನಟ್ಟಂಗೆ ಐತಿ. ಯಾಕಪ್ಪ ಅಂದ್ರೆ KL ರಾಹುಲ್ ನಮ್ಮ ಮನೆ ಮಗ ಹೌದಲ್ಲ, ಅದಕ್ಕೇನಿಲ್ಲ. ಅವ್ರು ಆಡಿದ್ದು ಕೂಡ ಈ ಕಡೆ ಮ್ಯಾಚ್ ಆಡಿದ್ದು ಕೂಡ ಈ ಕಡೆ ಸ್ಕೋರ್ ಮಾಡಿದ್ದು ಕೂಡ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಹಿಂಗೆ ಕೊಟ್ಟರು ಫುಲ್ ಖುಷಿ ಐತಿ. ಆದ್ರೆ ಬೇರೆ ಟೀಮು ಕೂಡ ಅಗ್ರೆಸಿವ್ ಆಗಿ ಏನೋ ಮಾಡೋದು ತೋರಿಸಲಿಲ್ಲ. ಆದ್ರೆ ನಮ್ಮ RCB ಟೀಮಿನ ವಿರುದ್ಧನ ಅವರು ಕಾಂತಾರ ಫಿಲ್ಮ್ದು ಇದು ಇದು ನನ್ನ ನೆಲ ಅಂತ ಹೇಳ್ಕೈಸಿ ಒಂದು ಸೀನ್ ಐತಲ್ರಿ. ಆ ಸೀನನ್ನ KL ರಾಹುಲ್ ಅವರು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಮಾಡಿದ್ರು. ಅದು ಮಾಡ್ಬಿಡ್ದೈತೆ. ಯಾಕಪ್ಪ ಅಂದ್ರೆ ಅಲ್ಲಿರೋದು ಕಿಂಗ್. ಅದ್ರ ಮುಂದೆ ಯಾರು ಏನೇ ಮಾಡಿದ್ರು ಅದು ರಿಟರ್ನ್ ಇಟ್ಕೊಳಂಗಿಲ್ಲ. ಯಾರು ಬಿಟ್ರು ಕೂಡ ಈ ವಿರಾಟ್ ಕೊಹ್ಲಿ ಬಿಡಲ್ಲಂತ್ರಿ. ಏನೋ ಮಾಡಲಿ ಗ್ರೌಂಡ್ನಾಗ ಅದು ವಿರಾಟ್ ಕೊಹ್ಲಿ ಬಿಡೋದಿಲ್ಲ. ಆದ್ರೆ 27ಕ್ಕೆ ಡೆಲ್ಲಿ ವರ್ಸಸ್ RCB ಮ್ಯಾಚ್ ಐತಿ. ಅದು ಡೆಲ್ಲಿಯಾಗ ಐತಿ. ಅದು ಕೂಡ ವಿರಾಟ್ ಕೊಹ್ಲಿ ಅವರು ಹೋಮ್ ಗ್ರೌಂಡ್ ಅದು ಅವ್ರಿಗೆ. ಅವ್ರು ಕೂಡ ಮಾಡ್ತಾರೆ. ಪಕ್ಕ ಕಟ್ಟಿಟ್ಟಿದ್ದು ಬುತ್ತಿ ಐತಿ, ಮಾಡಬೇಕು. ಯಾಕಪ್ಪ ಅಂದ್ರೆ ಅದು ಕಿಂಗ್ ಐತಿ. ಅದು ಮಾಡತ್ತ ಬಿಡೋದಿಲ್ಲ. ಬರ್ರಿ ಅವತ್ತಿಂದ ಅವತ್ತು ಭೇಟಿಯಾಗಮಂತ. ಆದ್ರೆ ಇವತ್ತು ಬರ್ರಿ, ಇವತ್ತಿನ ತಿಂಡಿ ಮ್ಯಾಚ್ 3:30 ಐತಿ ಮ್ಯಾಚ್. ತಿಂಡಿ ಮ್ಯಾಚ್ ಇವತ್ತು RCB ವರ್ಸಸ್ RR ಮ್ಯಾಚ್. ನಮ್ಮ ಬೆಂಗಳೂರು ಸ್ಟೇಡಿಯಮ್ದಾಗ ಯಾರು ಬಂದು ಗುಜರಾತ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಅವ್ರಿಗೆ ಬಂದು ಕಸಿ ಏನು ಆಡಿರ್ತಾರಲ್ಲ, ಅವ್ರಿಗೆ 2 ಪಾಯಿಂಟ್ ಕೊಟ್ಟು ಕಸಿ ಕಳಿಸ್ಬಿಟ್ಟಿವಿ. ಯಾಕಪ್ಪ ಅಂದ್ರೆ ಅವ್ರಿಗೆ ಮನಸ್ಸಿಗೆ ನೋವು ಆಗ್ಬಾರ್ದ್ರಿ, ಏನಾಗ್ಬಾರ್ದು ಅಂತ ಕಸಿ ಅವ್ರಿಗೆ 2 ಪಾಯಿಂಟ್ ಕೊಟ್ಟು ಕಳಿಸ್ಬಿಟ್ಟಿವಿ. ಆದ್ರೆ ಇನ್ನು ಮುಂದೆ ನಾವು ಎಲ್ಲರಿಗೂ ಅವ್ರಿಗೆ ದಾನ ಮಾಡಿದ್ವಿ, ಹಿಂಗೆ ದಾನ ಮಾಡಿದ್ವಿ ಅಂತ ಅನ್ಕಂತ ಹೋದ್ರೆ ಕಪ್ ಒಂದು ಐತಲ್ಲ, 18 ಸೀಸನ್ ಅಲ್ಲ, ಇನ್ನು 18 ಸೀಸನ್ ಕಳೆದ್ರೂ ಕಪ್ ಗೆಲ್ಲೋದಾಗಲ್ಲ. ಯಾಕಪ್ಪ ಅಂದ್ರೆ ಬಂದವರಿಗೆ 2 ಪಾಯಿಂಟ್ ದಾನ ಮಾಡಿದಪ್ಪ ಅಂದ್ರೆ ಈಗ ಎಷ್ಟು 5 ಮ್ಯಾಚಿಗೆ ಇವತ್ತು ನಡೆಯೋದು 6ನೇ ಮ್ಯಾಚ್. ಇನ್ನೂ ಭಾಳ ಮ್ಯಾಚ್ ಏನು ಉಳಿದಿರ್ಗಿಲ್ಲ, ಇನ್ನೊಂದು 8 ಮ್ಯಾಚ್ ಉಳಿದಿರ್ತಾವೆ. ಏನು ಉಳಿತೈತಿ? ಇನ್ನು ಕಂಟಿನ್ಯೂಸ್ ಆಗಿ ಗೆಲ್ಲಬೇಕು. ಮೇನ್ ಯಾರಪ್ಪ ಅಂದ್ರೆ ಗೆಲ್ಬೇಕು. ಈಗ ತಲೆ ಉಳಿದಿತ್ತು ಅಂದ್ರೆ ಮೇನ್ ಚೇಂಜ್ ಮಾಡ್ಬೇಕು ನಮ್ಮ RCB ಮ್ಯಾನೇಜ್ಮೆಂಟ್. ಈ ಕಡೆ ಬ್ಯಾಟಿಂಗ್ ಲೈನಪ್ನ ದೇವದತ್ ಪಡಿಕಲ್ ಒಂದು 2 ಮ್ಯಾಚ್ ಹೊರಗಡೆ ಕುಂದಿರ್ಸ್ರಿ. ಈ ಕಡೆ ಲಿಯಮ್ ಲಿವಿಂಗ್ಸ್ಟೋನ್ ಅವ್ರನ್ನು 1 ಮ್ಯಾಚ್ ಬೇಡ 2 ಮ್ಯಾಚ್ ಹೊರಗೆ ಕುಡಿಸ್ರಿ. ಯಾಕಪ್ಪ ಅಂದ್ರೆ ಬಾಲಿಂಗ್ ಅಂತ ಅವ್ರದ್ದು ಹೇಳಕ್ಕೆ ಹೋಗ್ಬೇಡ್ರಿ. ಆದ್ರೆ ಈ ಕಡೆ ಬ್ಯಾಟಿಂಗರ ಹಾಡ್ಬೇಕಲ್ರಿ, ಅದನ್ನು ಆಗವಲ್ದು. ಅದು ಹುಲಿ ಓಡಾಡ್ದಂದ್ರೆ ರಜತ್ ಪಡಿತವ್ರು ಒಬ್ರು, ವಿರಾಟ್ ಕೊಹ್ಲಿ ಒಬ್ರು, ಈ ಕಡೆ ಫಿಲ್ ಸಾಲ್ಟ್ ಒಬ್ರು. ಇವು ಮತ್ತೆ ಲಾಸ್ಟ್ ಮೂಮೆಂಟ್ ಫಿನಿಷರ್ ಆಗಿ ಟಿಮ್ ಡೇವಿಡ್ ಅವರು ಒಬ್ರು. ಇಷ್ಟ ಆಗೈತಿ. ಆದ್ರೆ ಇನ್ನೂ ಬೇಕು ನಮ್ಗೆ. ಯಾಕಪ್ಪ ಅಂದ್ರೆ ಮಿಡಲ್ ಆರ್ಡರ್ನಾಗ ರನ್ಸ್ ಬೇಕು ನಮ್ಗೆ. ಎಲ್ಲಿ ಓಪನಿಂಗ್ ಎಂಡ್ ಇಲ್ಲೆಷ್ಟ ರನ್ ಬಂದಪ್ಪ ಅಂದ್ರೆ ಈ ನಡಕಿದ್ದಾರೆ ಏನೋ ಅಂತಲ್ಲ ಹಂಗೆ ಐತಿ. ಏನಿದು ಅದು ಬೇಡ. ಇವತ್ತು RCB ವರ್ಸಸ್ RR ಮ್ಯಾಚ್ ಐತಿ. ಇದು ಜೈಪುರ್ ಸ್ಟೇಡಿಯಮ್ದಾಗ ಐತಿ. ತಿಂಡಿ ಮ್ಯಾಚ್. ಇವತ್ತು ಮ್ಯಾಚ್ ಗೆಲ್ತಾರ. ಪಕ್ಕ ಕಟ್ಟಿಟ್ಟಿದ್ದು ಬುತ್ತಿ ಗೆಲ್ಲೋದು ಮಾತ್ರ ಕಟ್ಟಿಟ್ಟಿದ್ದು ಬುತ್ತಿ ಐತಿ. ಗೆಲ್ತಾರ. ಬರ್ರಿ ಆ ಮ್ಯಾಚ್ ಗೆದ್ದಿಂದ ಏನಾಗುತ್ತೆ ಏನಂತ ಹತ್ತಿ ಬೆಟ್ಟಗಂತ. ಇವತ್ತಿನ ಮ್ಯಾಚ್ ಅದ್ರಾಗ ಗ್ರೀನ್ ಅದ್ರಾಗ ಬೆಂಕಿ ಮೇಲೆ ಆಡಲಿ. ಆಲ್ ದ ಬೆಸ್ಟ್ RCB ಗೆಲ್ಕೇಸಿ ಮತ್ತೆ ಮ್ಯಾಚ್ ಮುಂದೆ ಬೆಟ್ಟಕ್ಕೇನ್ರಿ. ನಮಸ್ಕಾರ.